ದೊಡ್ಡಬಳ್ಳಾಪುರದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗಿದ್ದು, ವಿದ್ಯುತ್ ವ್ಯತ್ಯಯ ಖಂಡಿಸಿ ರೈತರ ಪ್ರತಿಭಟನೆ ನಡೆಯುತ್ತಿದೆ. ಬೆಸ್ಕಾಂ ಕಚೇರಿ ಮುಂಭಾಗ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರು. ಪ್ರತಿನಿತ್ಯ ರಾತ್ರಿ ವೇಳೆ ಕರೆಂಟ್ ನೀಡ್ತಾರೆ, 2-3 ಗಂಟೆ ತೆಗೆಯುತ್ತಾರೆ. ಕೊಡುವ ಕರೆಂಟ್ನಲ್ಲಿ ಪವರ್ ಕಡಿಮೆ ನೀಡ್ತಾರೆ. ವಿದ್ಯುತ್ ವ್ಯತ್ಯಯದಿಂದ ಮೋಟಾರ್ ಕೇಬಲ್ ಸುಟ್ಟು ಹೋಗುತ್ತಿವೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದು, ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಮಾತಾಡ್ರಿ, ಸೈಲೆಂಟ್ ತೆಂಗಿನ ಮರ, ಅಡಿಕೆ ಮರ, ಬಾಳೆ ಮರ ನಿಧಾನಕ್ಕೆ ಕೊಡೋ ನೀರು 15 ದಿವಸ ಬಿಟ್ಟು ಈ ಸೊಪ್ಪು ಸದೆ ಕಾಂಪ್ಲೇನ್ಸ್ ಕೊಡ್ತೀವಿ. ಇನ್ನೇನಾರು ಆಗ್ಬೇಕಿತ್ತ ನಮ್ಮಿಂದ? ಈಗ ಒಂದ್ ನಿಮಿಷ ಇಲ್ಲ, ಅದು ಹೇಳ್ತಾ ಇದ್ದೀರಾ. ನಾವ್ ಅದು ಇರೋ ಸ್ಟೇಷನ್ ಕನ್ಸರ್ನ್ ಇರ್ತದೆ ನಿಮಗೆ. ಈಗ ಡಿ ಕ್ರಾಸ್ ಸ್ಟೇಷನ್ ಬರ್ತಾ ಅಂತ ತಿಳ್ಕೊಳ್ಳಿ. ಡಿ ಕ್ರಾಸ್ ಅಲ್ಲಿ ಕೈಗಾರಿಕೆಗಳು ಇದಾವೆ, ನಗರದವು ಇದಾವೆ, ಎಲ್ಲದೂ ಇದೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ಒಟ್ಟಿಗೆ ಎಲ್ಲ ಲೋಡು ಕೊಟ್ಟರೆ ಏನಾಗುತ್ತೆ, ನಿಮಗೆ ಊರುಗಳು, ಟೌನ್ಗಳಲ್ಲಿ, ವಿಲೇಜ್ಗಳದ್ದೇ, ಎನ್ಜಿಒಗಳದ್ದೇ ತೆಗಿಬೇಕಾಗತ್ತೆ ಪವರ್ ಸಪ್ಲೈ. ಅದರಿಂದಾಗಿ ಕೊಡ್ತಾ ಇಲ್ಲ ಹೊರತು ತಾಂತ್ರಿಕ ಅಡಚಣೆ ಇರೋದ್ರಿಂದಾಗಿ ಎಲ್ಲ ಕಡೆಗ ಅದಕ್ಕೋಸ್ಕರ ಈ ಸಮಸ್ಯೆನ ಬಗೆಹರಿಸೋಕ್ಕೋಸ್ಕರನೇ ಸೋಲಾರ್ ಅಳವಡಿಸ್ತಿದ್ದಾರೆ. ಕೆಲವರು ತಪ್ಪು ತಿಳ್ಕೊಂಡಿರ್ಬೋದು, ಸೋಲಾರ್ ಅಳವಡಿಸ್ತಾ ಇರೋದು ನಿಮ್ಮನ್ನ ಖಾಸಗೀಕರಣ ಮಾಡೋಕ್ಕಾಗಲ್ಲ. ಅದು ಗ್ರಿಡ್ ಕನೆಕ್ಟೆಡ್. ಯಾವುದೇ ಕಾರಣಕ್ಕೂ ಸೋಲಾರಿಂದ ನಿಮ್ಮನ್ನು ಸಪ್ರೇಟ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಫೀಡರ್ ಮಾಡೋಕ್ಕಾಗಲ್ಲ. ಸೋಲಾರ್ ಇದ್ದರೆ ನಿಮ್ಮ ಲೋಕಲಲ್ಲಿ ಜನ್ರೇಷನ್ ಆಗಿ ನಿಮಗೆ ಸಪ್ಲೈ ಆಗುತ್ತೆ ಅನ್ನೋದು ಹೊರತು ಬಿಟ್ಟರೆ ಅದು ವರ್ಕ್ ಆಗಲ್ಲ. ಅಂದ್ರೆ ನಮ್ಮ ಇಲ್ಲಿಂದ ಪವರ್ ಹೋಗಿ ಏನು ಬೆಂಗಳೂರಿಂದ ಬರೋದು, ಬಾಂಬೆಯಿಂದ ಬರೋದು, ಎಲ್ಲಿಂದ ಬರೋದು ಅದೇ ಬರ್ತದೆ. ಯಾವಾಗಲೂ ಅದು ಸಪ್ಲೈ ಕಂಟಿನ್ಯೂಟಿ ಇರೋದಕ್ಕೆ ಲೋಕಲಲ್ಲಿ ಜನ್ರೇಷನ್ ಆಗಲಿ ಅಂತ ಚೆನ್ನಾಗಿ ಆಗುತ್ತೆ. ರಾಜನಕುಂಟೆ ಕಡೆ ರೈತರಿಗೆಲ್ಲ ಪೂರ್ತಿ 24 hours ಕೊಡ್ತಿರಲ್ಲ, ಅದನ್ನು ಬೈಫರ್ಗೇಟ್ ಮಾಡೋದಕ್ಕೆ ಎಲ್ಲ ಆಗೋಗಿದೆ. ಅದನ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ. ಅದು ಲೇಟ್ ಆಗಿದೆ ಅಷ್ಟೇ. ನಿಮ್ಮನ್ನ ಫಸ್ಟ್ ಮಾಡಿದ್ದಾರೆ, ಅವ್ರನ್ನ ಸೆಕೆಂಡ್ ಮಾಡ್ತಾರೆ. ಎಲ್ಲರನ್ನೂ ಬೈಫರ್ಕೇಶನ್ ಮಾಡಲೇಬೇಕು ಅಂತ ಗೌರ್ಮೆಂಟ್ ಆದೇಶ. ಈಗ ಒಬ್ಬ ರೈತ, ರಾಜನಕುಂಟೆ ರೈತ ನಮಗೇನು ಚೆನ್ನಾಗಲ್ಲ ಅಥವಾ ದೊಡ್ಡಬಳ್ಳಾಪುರ ರೈತ ಕಡೆಗಣಿಸಿಲ್ಲ, ಎಲ್ಲರಿಗೂ ಮಾಡಬೇಕಿದೆ. ಅದು ಲೇಟ್ ಆಗ್ತದೆ, ಅದು ಕ್ಲಿಯರ್ ಆಗೇ ಆಗುತ್ತೆ. ಆಮೇಲೆ ಈಗ ಇದಿಷ್ಟು ಇನ್ನೊಂದು ಇಶ್ಯೂ ಏನಂತಂದ್ರೆ, ನಿಮ್ಮ ಬೇರೆ ಬೇರೆ ಏನು ಸಮಸ್ಯೆ ಇದೆ, ವೋಲ್ಟೇಜ್ ಸಮಸ್ಯೆ ಇದೆ, ಟ್ರಾನ್ಸ್ಫಾರ್ಮರ್ ಇವತ್ತು ದೊಡ್ಡಬಳ್ಳಾಪುರ ಬೆಸ್ಕಾಂ ಆಫೀಸ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದರೆ ರೈತ ಸಂಘದಿಂದ. ಯಾವ ವಿಚಾರಕ್ಕೆ ಮಾಡಿದ್ರು ಸರ್? ಏನೋ ಒಂದು ವಾರದಿಂದ ಸರಿಯಾಗಿ ನಮ್ಮ ಪಂಪ್ಸೆಟ್ಗಳಿಗೆ ಕರೆಕ್ಟಾಗಿ ಕರೆಂಟ್ ಬರ್ತಾ ಇಲ್ಲ. ಅಂದರೆ ಟೆಂಪ್ರೇಚರ್ ಇರ್ತಾಯಿಲ್ಲ, ಬರೀ 150-200 ಕೊಡ್ತಾಯಿದ್ರು. ನಾವು ಇದೇನಪ್ಪ ಅಂತೇಳಿಬಿಟ್ಟು ಮೋಟ್ರ್ ಆನ್ ಮಾಡಿದ್ರೆ ಮೋಟ್ರ್ ಸುಟ್ಟೋಗ್ಬಿಡೋದು. ಆಮೇಲೆ ಸಮಸ್ಯೆ ಏನಾಯ್ತು ಅಂದರೆ, ಅದು ನಾವೀಗ ಬಿಸಿಲುಗಾಲ ಅಲ್ವಾ, ಟೊಮೊಟೊ, ಆಲೂಗಡ್ಡೆ ಮತ್ತು ಇದೆಲ್ಲ ಹಾಕಿರ್ತೀವಿ. ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಇನ್ ಟೈಮ್ಗೆ ನಾವು ನೀರು ಹೊಡಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೆಲ್ಲನೂ ಒಣಗೋಗುತ್ತೆ. ಆ ದೃಷ್ಟಿಯಿಂದ ನಾವು ಫೋನ್ ಮಾಡಿ ಅವನಿಗೆ ಕರೆ ಮಾಡಿ ಹೇಳಿದಾಗ ಅವನು ಉಡಾಪೆ ಉತ್ತರ ಕೊಟ್ಟ. ನಿಮ್ಗೆ ಯಾಕೆ ಕೊಡಬೇಕು ಕರೆಂಟು, ಹಂಗೆ ಹಿಂಗೆ ಅಂತೇಳಿ ಏನು ಮಾಡಿದ, ಉಡಾಪೆ ಉತ್ತರ ರೈತರಿಗೆ ಕೊಟ್ಟ. ಹಾಗೇನು ಮಾಡಿದ್ರೆ ಇವತ್ತು ರೈತರು ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ಹೋಬಳಿಯ ರೈತರು ಮುಖಂಡರು ಬಂದು ಅಲ್ಲಿ ಇವತ್ತು ಪ್ರತಿಭಟನೆ ಮಾಡೋಂಥ ಕೆಲಸ ಮಾಡಿದ್ವಿ, ಮುತ್ತಿಗೆ ಹಾಕೋಂಥ ಕೆಲಸ ಮಾಡಿದ್ವಿ. ಎಷ್ಟು ಗಂಟೆಗಳ ಕಾಲ ಕರೆಂಟ್ ಕೊಡ್ತಿದ್ದಾರೆ ಸರ್ ಒಂದು ದಿನಕ್ಕೆ? ಒಂದು ದಿನಕ್ಕೆ 7 ಅವರ್ ಕೊಡಬೇಕು ಅಂತಿದೆ. ಅವರು 2 ಅವರ್ 3 ಅವರ್ ಕಟ್ ಮಾಡ್ತಾರೆ. ಅವ್ರಿಗೆ ಬೇಕಾದ ಒಂದು ಟೈಮಲ್ಲಿ ಕರೆಂಟ್ ಕೊಟ್ಕೊತಾವ್ರೆ. ಅದರಿಂದ ಏನಾಗುತ್ತೆ, ನೇರ ನಮಗೆ ರೈತರಿಗೆ ಬೀಳ್ತದೆ. ಯಾಕಂದರೆ ಒಂದು ಸತಿ ಮೋಟ್ರ್ ಏನೋ ಸುಟ್ಟೋದ್ರೆ ಮಿನಿಮಮ್ 20,000-25,000 ಸಾವಿರ ಬೇಕಾಗುತ್ತೆ. ಇಳಿಸೋದು, ಎತ್ತೋದು, ಮತ್ತು ಅದರಲ್ಲಿ ಏನೋ ಕೇಬಲ್ ಹೋಗಿದ್ರೆ, ಮತ್ತೊಂದು ಮುಗ್ದೊಂದು ಹೋಗಿದ್ರೆ. ಸೊ ಅದರಿಂದ ಯಾರಿಗೆ ಹೊಡ್ತಾ? ನಮ್ಮ ರೈತರಿಗೆ ಹೊಡ್ತಾ, ಹಳ್ಳಿ ರೈತರಿಗೆ. ಅದೇ ಥರ ಒಂದು ಬೆಳೆ ಈಗೇನು ಕೈಗೆ ಬಂದಿದೆ, ಬೆಳೆ ಈಗ ಟೊಮೊಟೊ ಕೈಗೆ ಬಂದಿದೆ, ಒಂದಿನ ಅಕಸ್ಮಾತ್ ನೀರು ಕಟ್ಟಿಲ್ಲ ಅಂತಂದರೆ ಏನಾಗುತ್ತೆ, ಅದು ಒಣಗೋಗುತ್ತೆ, ಅದೂ ಲಾಸು. ಇಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಬಂದಿರ್ತೀವಿ, ಅಲ್ಲಿ ಕರೆಕ್ಟಾಗಿ ನಮಗೆ ಬೆಳೆ ಕೈ ಬಂದಾಗ, ಬೆಳೆ ಹೋದಾಗ ನಾವೇನು ಮಾಡೋದು ರೈತರು? ಇನ್ನು ಬೇಸಿಗೆ 3 ತಿಂಗಳು ಸರ್. ಅದಕ್ಕೆ ಇದು ನೇರ ಹೊಡ್ತಾ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳೇ ಹೊಣೆ. ಅದನ್ನೇ ಇವತ್ತು ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ನಾವು. ಮುಂದಿನ ತಿಂಗಳಲ್ಲಿ ಏನೋ ಇವತ್ತು ನೈಟಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೈಟಿಂದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾಳೆ ಸರ್ಕಾರದ ಹೆಸರಲ್ಲಿ ಹಾಗೆ ಅಧಿಕಾರಿಗಳ ಹೆಸರಲ್ಲಿ ಡೆತ್ ನೋಟ್ ಬರೆದ್ಬಿಟ್ಟು ಅಲ್ಲೇ ವಿಷ ಕುಡಿತೀವಿ ಮತ್ತು ನೇಣು ಹಾಕ್ಕೊಂತೀವಿ ಅಂತೇಳಿ ಇಡೀ ನಮ್ಮ ದೊಡ್ಡಬಳ್ಳಾಪುರ ಭಾಗದ ಹೋಬಳಿಯ ಎಲ್ಲ ರೈತರು ಹೇಳಿ ಬಂದಿವಿ. ಅವ್ರಿಗೆ ಯಾರೇ ಅಧಿಕಾರಿಗಳಿಗೆ ಉಡಾಪೆ ಉತ್ತರ ಕೊಡೋದು, ನಿಮ್ಮ ಅಪ್ಪಂದ ಕರೆಂಟ್ ಅನ್ನೋದು, ಇವೆಲ್ಲ ಲಾಪ. ನಾವು ಹೇಳಿದ್ದೀವಿ, ರೈತರು ದೇಶದ ಬೆನ್ನೆಲುಬು, ಯಾಕ್ರಿ ಈ ಥರ ಮಾತಾಡ್ತೀರಾ ಅಂತಲೇ ಹೇಳಿ ಬಂದೀವಿ. ನಾವು ಒಳ್ಳೆ ಮಾತಲ್ಲೇ ಅವ್ರಿಗೆ ಮನವಿ ಮಾಡಿ ಬಂದಿದ್ದೀವಿ.
ಈಗ ಅಧಿಕಾರಿಗಳು ಹೇಗೆ ಸ್ಪಂದನೆ ಮಾಡಿದ್ರು? ಅದೇ ಬೇಕಾಬಿಟ್ಟು ಅವನ ಯಾರ ಅಧಿಕಾರಿನೇ ಇಲ್ಲ ಅಲ್ಲಿ, ರೂರಲ್ಲು AEE ಇಲ್ಲ ಅಲ್ಲಿ. ಅವನು ಬ್ಯಾವನು ಬಂದ ಕೊಟ್ಟ ಹಣ ನಾಳೆಯಿಂದ ಕೊಡ್ತೀವಿ ಅಂತೇಳ ಹೇಳ್ದ, ಫೋನಲ್ಲಿ ಮಾತಾಡ್ದ. ಈಗ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ನಿಮ್ಮ ಮುಂದಿನ ಇದು ಯಾವ ನಿಲುವು ಯಾವ ಥರ? ಈಗ ಹೇಳಿದ್ವಲ್ಲ, ಆಲ್ರೆಡಿ ಅವ್ರಿಗೆ ಡೈರೆಕ್ಟಾಗಿ ವಾರ್ನ್ ಮಾಡಿ ಬಂದಿದ್ವಿ. ನೋಡಪ್ಪ ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಟ್ಟಿಲ್ಲ ಅಂದರೆ ನಾಳೆ ದಿನ ಮತ್ತೆ ಅಲ್ಲೇ ಬಂದು ಅಲ್ಲೇ ನೋಟ್ ಬರೆದ್ಬಿಟ್ಟು ಸರ್ಕಾರದ ಮೇಲೆ ಹಾಗೆ ಅಧಿಕಾರಿಗಳ ಮೇಲೆ ನೋಡಿ ನಮ್ಮ ಸಾವಿಗೆ ನೇರ ಕಾರಣ ಸರ್ಕಾರನೇ ಹಾಗೂ ಅಧಿಕಾರಿಗಳೇ. ಯಾಕಂದ್ರೆ ನಮಗೆ ಇಲ್ಲಿ ಸಾಲ ಸೋಲ ಮಾಡಿರ್ತೀವಿ, ಬ್ಯಾಂಕವ್ರು ನಾವು ನೋಟಿಸ್ ಕೊಡ್ತಾರೆ, ನಾವೆಲ್ಲ ಹೋಗ್ಬೇಕು. ರೈತರು ದೇಶದ ಬೆನ್ನೆಲುಬು ಇವರು. ಆ ರಾಜಕಾರಣಿಗಳು ಸುಮ್ಮನೆ ಹೇಳೋದ ದೇಶದ ಬೆನ್ನೆಲುಬು ರೈತರು ಅಂತ. ರೈತರು ಕಷ್ಟದಲ್ಲಿದ್ದಾಗ ವಾರ ಐತ್ರಿ, ಒಂದಿನ ಅಲ್ಲ 2 ದಿನ ಅಲ್ಲ, ಒಂದು ಮೋಟ್ರ್ ಸುಟ್ಟೋದ್ರೆ 25,000 ಬೇಕು. 25,000 ಎಲ್ಲಿರ್ತದೆ ರೈತನ ಹತ್ರ ದುಡ್ಡು ಹೇಳ್ರಿ? ನಾವು ಸಾಲ ಮಾಡಬೇಕಾ, ಬಡ್ಡಿಗೆ ತರಬೇಕಾ, ತಗೊಬರ್ಬೇಕಾ, ಹಾಕಬೇಕಾ? ಕೈಗೆ ಬಂದಿದ್ದು ಬೆಲೆ, ಈಗ ಟೊಮೊಟೊ ಬಂದೈತೆ ನಂದು, ಅರ್ಥ ಐತೆ, ಇವತ್ತೇನೋ 250 ರೂಪಾಯಿ 300 ರೂಪಾಯಿ ಹೋಗ್ತೈತೆ. ಏನೋ ಒಂದು 10 ಕ್ವಿಂಟಲ್ ನಮಗೆ ಬೆನಿಫಿಟ್ಸ್ ಅಲ್ಲ. ಈಗ ನಾಳೆ ದಿನ ನೀರು ಕಟ್ಟಿಲ್ಲ ಅಂದರೆ ಏನಾಗುತ್ತೆ? ಒಣಗೋಗುತ್ತೆ. ಯಾರು ಲಾಸ್ ಆಗ್ತಾ ಇರೋದು? ಮತ್ತೆ ರೈತನೇ. ಅದೇ ನಿಮಗೆ ಕಮರ್ಷಿಯಲ್ಗೆ ಇಂಡಸ್ಟ್ರಿ ಕೊಡೋಕ್ಕಾಗುತ್ತೆ, ಕರೆಂಟ್ ಇನ್ ಟೈಮ್ಗೆ ಅವ್ರು ದುಡ್ಡು ಕೊಡ್ತಾರಲ್ಲ, ನಾವು ದುಡ್ಡು ಕೊಡಲ್ವಾ? ಸರ್ಕಾರದಿಂದ ದುಡ್ಡು ನೀವು ತೊಗೊತಾ ಇದ್ದಾರೆ ತಾನೇ ಸಂಸ್ಥೆ ಅವರು. ಮತ್ತು ರೈತರಿಗೆ ಯಾಕೆ ಕರೆಕ್ಟಾಗಿ ಟೈಮ್ ಕೊಡಲ್ಲ? 7 ಅವರ್ ಅಂದರೆ 7 ಅವರ್ ಕೊಡಲ್ಲ. 2 ಅವರ್ದು ಎಲ್ಲೋಗ್ಬೇಕು? 2 ಅವರ್ ಇವ್ರು ಗುಳುಮ್ ಅನ್ನೋದ? ಈ ಗೃಹ ಜ್ಯೋತಿ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಫ್ರೀ ಕೊಟ್ಟಿರೋದ್ರಿಂದ ರೈತರಿಗೆ ತೊಂದರೆ ಆಗ್ತಿದೆಯಾ ಈಗ ಮೋಟ್ರ್ ಕರೆಂಟ್? ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಮೋಟ್ರ್ ಕರೆಂಟೇ ಬೇರೆ, ಈ ಕರೆಂಟೇ ಬೇರೆ. 24x7 ಬೇರೆ, ಅದಕ್ಕೆ ಸಪ್ರೇಟ್ ಮೋಟ್ರ್ ಕರೆಂಟೇ ಬೇರೆ ಬರೋದು. ಓಕೆ ಸರ್, ನಿಮ್ಮ ಹೆಸರು? ಹಳ್ಳಿ ರೈತ ಅಂಬರೀಶ್ ಅಂತೇಳಿ. ನಮ್ಮ ಸಮಸ್ಯೆ ಬಗೆಹರಿಬೇಕಂದ್ರೆ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಎಲ್ಲರೂ ಒಂದೊಂದು ಮಕ್ಕಳ ಸಮಸ್ಯೆ ಬಗೆಹರಲ್ಲ. ಕುತ್ಕೊಳ್ತೀರಿಲ್ಲಪ್ಪ ಸೈಲೆಂಟ್ಗೆ. ಕೊಳವೆ ಬಾವಿ ಅಂತ ಇದ್ದವರಿಗೆ ಕಲೆಕ್ಟರ್ ತಂದೆ ಮಕ್ಕಳು ಕಾಂಟ್ರಾಕ್ಟ್ರಿಗೆ ನಾನು ರೈತ. ಕಲೆಕ್ಷನ್ ಇವಾಗ ಚೇಂಜ್ ಆಯ್ತಲ್ಲ ಸರ್, ತಂದೆ ಮಕ್ಕಳಿಗೆ ಚೇಂಜ್ ಮಾಡಿದ್ರು. ಗಿಡ ನೀನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ನಮ್ಮ ಸಮಸ್ಯೆ ಬಗೆಹರಿಬೇಕಂದ್ರೆ ಸೈಲೆಂಟ್ ಆಗಿರ್ಬೇಕಲ್ಲ. ಸುಮ್ಮನೆ ಉಡಾಪಿ ಮಕ್ಕಳು ಮಾತಾಡಿದ್ರೆ ಯಾವ ಸಮಸ್ಯೆ ಬಗೆಹರಲ್ಲ. ಸೈಲೆಂಟ್ ಆಗಿ ಸಾಹೇಬ್ರೆ ಶಿವಶಂಕರ್ ಯಾರು ಹೇಳಿದ್ರಲ್ಲಪ್ಪ, ಉಮಾಶಂಕರ್ ಎಲ್ಲಿ ಸಾಹೇಬ್ರೆ? ವೋಲ್ಟೇಜ್ ನೋಡಿ ಗೋಳೂರು ನೋಡಿ ಸರ್, 5 ದಿನ ಕಳ್ಸಿದ್ದೀನಿ, ಅವ್ರು ನೋಡೇ ಇಲ್ಲ ಬಿಡ್ರಿ. ಸರ್ ನೋಡ್ರಿ, ಓಲ್ಡೇಜ್ ನೋಡಿ ಸರ್, ಕೇಳಿದ್ರೆ ನಿಮ್ ಲೈನ್ ಚೇಂಜ್ ಮಾಡಿಸ್ಕೊಡ್ರಿ, TC ಚೇಂಜ್ ಮಾಡಿಸ್ಕೊಡ್ರಿ ಅಂದ್ರೆ ಸರ್ ಇವಾಗ ಈಗ ನೋಡ್ರಿ ಲೈನ್ ಫೋನ್ ಮಾಡಿ ನೋಡ್ರಿ ಇವಾಗ
ಒಬ್ಬೊಬ್ರು ಸರ್ ಒಂದು ನಿಮಿಷ ಕರೆಂಟ್ ಕೊಡೋದು ಒಬ್ಬೊಬ್ರು ಅವತ್ತು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಒಂದೊಂದು ರಿಸಾಲ್ವ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಬಿಟ್ಟು ನಿಮಗೆ ಇನ್ನೊಂದು ಮೀಟಿಂಗ್ ಬೇರೆ ಬೇರೆ ವಿಚಾರ ಕರೆಂಟ್ ಹೋಗಿ ಬರೋದು ಇವತ್ತೇ ಇಲ್ಲೇ ಮಾತಾಡೋಣ. ಬೇರೆ ಏನಿದೆ ಎಲ್ಲರೂ ರೇಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ನಿಮ್ದು ಒಂದೊಂದೇ ಕೇಸ್ ಒಬ್ಬೊಬ್ರು ಯಾವ ಏರಿಯಾ ವೋಲ್ಟೇಜ್ ಕಮ್ಮಿ ಇರೋರು ವೋಲ್ಟೇಜ್ ಕಮ್ಮಿ ಇರೋರು ಇಂಥ ಪರ್ಸನಲ್ ಅಂದ್ರೆ ಅಲ್ಲಿದೆ ಸ್ಮಾರ್ಟ್ ಪ್ರಾಬ್ಲಮ್ ಇರೋಂಥವು ನೀವು ದಯವಿಟ್ಟು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಈಗಲೇ ಬರ್ಸ್ಕೊಳ್ತೀನಿ. ನಿಮ್ದು 15 ದಿನ ಬಿಟ್ಟು ನಾವು ಒಂದು ಮೀಟಿಂಗ್ ಮಾಡ್ಕೊಂಡು ನಿಮ್ಗೆ ಏನ್ ಸಹಾಯ ಮಾಡೋಕ್ಕಾಗತ್ತೆ ಅಂದ್ರೆ ನಮ್ಮ ಕೆಲಸನೇ ಅದು. ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಬಗೆಹರಿಸಕ್ ಆಗಿಲ್ಲ ಅಂತಂದ್ರೆ ಎಂಡೋರ್ಸ್ಮೆಂಟ್ ಕೊಡ್ತೀವಿ. ಇದೇ ಸಮಸ್ಯೆಗೋಸ್ಕರ ಈ ವ್ಯವಸ್ಥೆ ಮಾಡ್ತೀನಿ. ಮಾಡಕ್ ಆಗದೇ ಇಲ್ಲ ಅಂತಂದ್ರೆ ಈ ಕಾರಣ ಅಂತ ಹೇಳ್ತೀನಿ. ಅಲ್ಲ ಆಗದ್ ಮಾಡೇ ಬರ್ತೀವಿ. ಮಾಡಕ್ ಆಗದಿರೋಂತ ಇದ್ರೆ ನಿಯಮದ ಪ್ರಕಾರ ಮಾಡಕ್ ಆಗದಿರೋ ಅಂತ ಇದ್ರೆ ಮಾತ್ರ ಆಯ್ತಾ. ಇನ್ನು ಉಳಿದಂತ ಎಲ್ಲರ ಸಮಸ್ಯೆನೂ ಬಗೆಹರಿಸೋದಕ್ಕೆ ಇನ್ನು 15 ದಿನ ಬಿಟ್ಟು ನಮಗೆ ಇನ್ನೊಂದು ಮೀಟಿಂಗ್ ಕರೆದು ನೀವು ಬಂದು ನಮ್ಮ ಹತ್ರ ಮಾತಾಡ್ಬೋದು. ಈಗ ನೀವು ಕೂಡ ಅಷ್ಟು ಕಂಪ್ಲೇಂಟ್ಸ್ ತಗೊಳ್ತಾ ಇದ್ದೀನಿ ನಾನು ಆಯ್ತಾ. ಪರ್ಸನಲ್ ಇದು ಈಗ ಕಂಪ್ಲೇಂಟ್ ತಗೊಂಡು ಕ್ಲೋಸ್ ಮಾಡೋಣ ಅಂತ. ಈಗ ಪರ್ಟಿಕ್ಯುಲರ್ಲಿ ಈಗ ಇಶ್ಯೂ ಇರೋದು ಪವರ್ ಸಪ್ಲೈದು. ಪವರ್ ಸಪ್ಲೈದು ಏನಾಗಿದೆ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಡಿ ಕ್ರಾಸ್ ಸ್ಟೇಷನ್ ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆಗಿಲ್ಲ ಅಂದ್ರೆ ಸಮಸ್ಯೆ ನಿಮಗೆ ಇರ್ತಿರ್ಲಿಲ್ಲ. ಇವತ್ತು ಆಗಿದೆ, ಸಮಸ್ಯೆ ಆಗಿದೆ. ಸಮಸ್ಯೆ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮವರು ಅನಾವಶ್ಯಕವಾಗಿ ನಿಮ್ಮವ್ರಿಗೆ ಅಂದ್ರೆ ನಮ್ಮ ರೈತರ ಬಂದವರಿಗೆ ಕೆಟ್ಟದಾಗಿ ಮಾತಾಡಿದ್ದಲ್ಲಿ ನಮ್ಮ ಬೆಬಿಕಾಂ ಕಡೆಯಿಂದ ಎಲ್ಲರ ಕಡೆಯಿಂದ ನಿಮಗೆ ಕ್ಷಮೆ ಕೇಳ್ತೀವಿ. ತೊಂದರೆ ಆಗಿರೋದಕ್ಕೂ ಸಹಿತ ಕ್ಷಮೆ ಕೇಳ್ತೀವಿ. ಅದೇನಿಲ್ಲ, ಒಂದ್ ನಿಮಿಷ ನಾನು ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತೀನಿ. ನೀವು ಅವ್ರೊಬ್ಬರನ್ನೆಲ್ಲ ಇವನ್ ಯಾರು ನಿಮಗೆ ಮಾತಾಡಿದಾರೆ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀವಿ. ನನಗೆ ಒಂದು ಕಂಪ್ಲೇಂಟ್ ಕ್ರಮ ತಗೋಣ, ಅವ್ರ ಮೇಲೆ ಕ್ರಮ ತಗೋಣ. ನಿಮಗೆ ಮನಸ್ಸಿಗೆ ನೋವಾಗಿದ್ರೆ ಅದಕ್ಕೆ ಕ್ಷಮೆ ಕ್ಷಮಿಸಿ. ಎಲ್ಲ ರೈತರು ನೋಡಿ, ನಿಮ್ಗೆ ಯಾರಿಗೂ ತೊಂದರೆ ಮಾಡ್ಬೇಕು ಅನ್ನೋ ನಮ್ಮ ಉದ್ದೇಶ ಇಲ್ಲ. ಇನ್ನೊಂದು ಮಾತಾಡಿದ್ರೆ ಯಾರೋ ನಮ್ಮಲ್ಲಿನ ಎಂಪ್ಲಾಯೀಸ್ಗಳು ಫ್ರೀಯಾಗಿ ಬರೋ ಕರೆಂಟಿಗೆ ಯಾಕೆ ಅಂತೇಳಿ ಮಾತಾಡಿದ್ರು ಅಂತ ಮಾತಾಡಿದ್ರೆ ಆ ವಿಚಾರದಲ್ಲಿ ಮಾತಾಡ್ತೀನಿ. ನಿಮ್ಗೆ ಯಾರು ನಾವು ಫ್ರೀಯಾಗಿ ಕೊಡ್ತಾ ಇಲ್ಲ. ಫ್ರೀಯಾಗಿ ಕೊಟ್ಟರೆ ನಾವು ಯಾರು ಉಳಿಯೋದು ಇಲ್ಲ. ಈ ಕಂಪ್ನಿ ಇರೋದು ಸರ್ಕಾರ ನಿಮ್ಗೇನು ಬರ್ತದೆ ಆ ಅಮೌಂಟ್ ನಿಮಗೆ ಪಾವತಿ, ನಿಮ್ಮ ಅಮೌಂಟ್ನ ಪಾವತಿ ಮಾಡ್ತಿರೋದ್ರಿಂದ ನಮ್ಮ ಕಂಪ್ನಿ ನಡೀತದೆ. ನಿಮ್ಗೆ ಯಾರು ನಾವು ಫ್ರೀಯಾಗಿ ಕೊಡ್ತಾ ಇಲ್ಲ. ಸರ್ಕಾರ ಫ್ರೀಯಾಗಿ ಕೊಡ್ತಾ ಇರ್ಬೋದು, ನಾವು ಕೊಡ್ತಾ ಇರ್ತೀವಿ. ಬೆಬಿಕಾಮ್ ಒಂದು ಸಂಸ್ಥೆಯಾಗಿ ನಿಮಗೆ ಫ್ರೀ ಕರೆಂಟ್ ಕೊಡ್ತಾ ಇಲ್ಲ. ಕೊಡ್ತಾ ಇರೋದು ಸರ್ಕಾರ ಅದನ್ನು ಪಾವತಿ ಮಾಡೋದನ್ನು ನೋಡ್ಕೊಳ್ತಿರೋದ್ರಿಂದ ಕೊಡ್ತಾ ಇದ್ದೀವಿ. ಸರ್ಕಾರ ಕೊಟ್ಟಿರೋ ಬೆನಿಫಿಟ್ನ ನಿಮಗೆ ತಲುಪಿಸ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ತಲುಪಿಸದೇ ಇರೋದು ತಪ್ಪಾಗುತ್ತೆ. ಈಗ ಯಾರೇ ಮಾತಾಡೋದು ಈ ವಿಚಾರದಲ್ಲಿ ಏನಂತ ನೀವು ಫ್ರೀ ಆಗಿ ತೊಗೊಳೋದಕ್ಕೆ ಯಾಕೆ ಹಿಂಗೆ ಮಾತಾಡ್ತೀರ ಅಂತ ಮಾತಾಡೋದು ಅದು ತಪ್ಪು. ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಅದರಲ್ಲಿ ಏನು ಮುಲಾಜಿಲ್ಲ. ಎರಡನೇದು, ನೀವು ಈ ರೀತಿ ಮನಸ್ಸಿಗೆ ತೊಗೊಳ್ಬೇಡಿ. ಏನಂತ ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ ಯಾರು ಕೊಡ್ತಾ ಇಲ್ಲ. ಫ್ರೀಯಾಗಿ ಕೊಡೋ ವಿಚಾರನೇ ಇಲ್ಲ. ಯಾಕೆಂದ್ರೆ ನಾವು ಖರೀದಿ ಮಾಡ್ಕೊಬಂದಿರೋ ಕರೆಂಟ್ ಇದು. ನಾವು ಬರೀ ಏನು ಸರ್ಕಾರನೇ ಎಲ್ಲದನ್ನೂ ಜನರೇಟ್ ಮಾಡ್ತಾ ಇಲ್ಲ. ಹೊರಗಡೆಯಿಂದ ಖಾಸಗಿಯವರು, ಸೋಲಾರ್ ಅವರು, ಹೊರಗಡೆ ಸ್ಟೇಟಿಂದ ಸಹಿತ ಸರ್ಕಾರ ಖರೀದಿ ಮಾಡಿ ನಮಗೆ ಪವರ್ನ ಕೊಡ್ತದೆ. ಅದನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಏನು ಮಾಡ್ತಿಲ್ಲ. ನಾವು ಬರೀ ಸರಬರಾಜು ಮಾಡ್ತಾ ಇರೋದು, ಖರೀದಿ ಮಾಡಿ ಸರಬರಾಜು ಮಾಡ್ತಾ ಇರೋದು. ಅದಕ್ಕೆ ಪಾವತಿ ನಮಗೆ ಆಗ್ತಾ ಇದೆ ಗೌರ್ಮೆಂಟಿಂದ. ಪಾವತಿ ಆಗ್ತಿಲ್ಲ ಅಂತಲೂ ಅಲ್ಲ ಆಯಿತಾ. ಇದೆಲ್ಲದರ ಕುರಿತಾಗಿ ಪರ್ಟಿಕ್ಯುಲರ್ಲಿ ಒಬ್ಬೊಬ್ರದ್ದು ಇಂಡಿವಿಜುವಲ್ ಸಮಸ್ಯೆಗಳಿದೆ. ಅದನ್ನು ನಾವು ಬಗೆಹರಿಸೋಕ್ಕೆ ನಾವೀಗ ಕ್ರಮ ತಗೋಣ. ಈ ಸಮಸ್ಯೆ ನಾಡಿದ್ದು ಬೆಳಗ್ಗೆಯಿಂದ ನಿಮಗೆ ಖಂಡಿತವಾಗ್ಲೂ ನಾಡಿದ್ದಿಂದ ಸಮಸ್ಯೆಗೆ ಕ್ಲಿಯರ್ ಆಗ್ತದೆ. ಇವತ್ತೇ ಶಿಫ್ಟ್ ಆಗ್ತಾ ಇದೆ.